ನಮಸ್ತೆ ಎಲ್ಲರಿಗೂ, ನಾನು ಸುಮಿತ್ರಾ. ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ರುಚಿಕರವಾದ ಮನೆಯಲ್ಲೇ ಮಾಡೋ ಉಪ್ಪಿನಕಾಯಿ. ಅಂಗಡಿಲಿ ತಗೊಂಡು ಬಂದು ಮಿಕ್ಸ್ ತಿನ್ನೋದಕ್ಕಿಂತ ಇದನ್ನು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾವಿನಕಾಯಿ ತೊಗೊಂಡಿದ್ದೀನಿ, ನೀಟಾಗೆಲ್ಲ ತೊಳ್ಕೊಳ್ಬೇಕು. ನಾನಿಲ್ಲಿ 4 ಮಾವಿನಕಾಯಿ ತೊಗೊಂಡಿದ್ದೀನಿ. 4 ಮಾವಿನಕಾಯಿನೂ ನೀಟಾಗಿ ಉಜ್ಜಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿಟ್ಕೋಬೇಕು. ಒಂದು ಸ್ವಲ್ಪ ನೀರಿರಬಾರ್ದು ಮಾವಿನಕಾಯಲ್ಲಿ. ನೀರಿದ್ದರೆ ಬೇಗ ಹಾಳಾಗಿಬಿಡುತ್ತೆ ಉಪ್ಪಿನಕಾಯಿ. ಮಾವಿನಕಾಯಿನೆಲ್ಲ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟೆಷ್ಟು ಚಿಕ್ಕ ತುಂಡುಗಳು ಬೇಕೋ ಅಷ್ಟು ತುಂಡಾಗಿ ಮಾಡ್ಕೊಳ್ಳಿ, ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ನಾಲ್ಕು ಮಾವಿನಕಾಯಿ ತಗೊಂಡ್ರೆ ಸಾಕು, ಅದೇ ತುಂಬ ದಿನ ಬರುತ್ತೆ. 1 kg ಉಪ್ಪಿನಕಾಯಿ ಆಗುತ್ತೆ ಅದರಲ್ಲಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಸ್ವಲ್ಪನೂ ನೀರಿರಬಾರ್ದು, ಆ ಥರ ಎಲ್ಲ ಕ್ಲೀನಾಗಿ ಒರೆಸಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ, ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆಯಕ್ಕೆ ಬಿಡೋಣ. ಉಪ್ಪು ಹಾಕ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೆನೆಯಕ್ಕೆ ಬಿಡಿ. ಎಲ್ಲ ಮಿಕ್ಸ್ ಆಯಿತು. ಈಗ ಬನ್ನಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾದ ಖಾರನ. ನಾನಿಲ್ಲಿ 4-5 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿನೆಲ್ಲ ಬಿಡಿಸಿ ಜಾರ್ಗೆ ಹಾಕ್ಕೊಳ್ಳಿ, ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಬೇಕು ಅಂದರೆ ಹಾಗೆ ಹಾಕ್ಕೋಬೋದು, ಇಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು. ನಾನು ಬಾಣಲೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆನ ಹುರ್ಕೊಳ್ಳೋಣ. 1-2 ಸ್ಪೂನ್ ಆದರೆ ಸಾಕು. ನಾನಿಲ್ಲಿ 1 kg ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಎಷ್ಟು ಜಾಸ್ತಿ ಹಾಕ್ಕೋತೀರೋ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಮೆಂತ್ಯ, ಜಾಸ್ತಿ ಮೆಂತ್ಯ ಹಾಕೋಕೆ ಹೋಗ್ಬಿಡಿ. ಮೆಂತ್ಯ ಹಾಕಿದ್ರೆ ಸ್ವಲ್ಪ ಕಹಿ ಆಗುತ್ತೆ. ಅದಕ್ಕೆ 2 ಸ್ಪೂನ್, ಒಂದೇ 1 ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತ ಹುರಿಬೇಕು. 3 ಮಿಕ್ಸ್ ಮಾಡಿಕೊಂಡು ಅದು ಬೆಳ್ಳುಳ್ಳಿ ಜೊತೆಗೆ ಸೇರ್ಕೊಂಡು ರುಬ್ಕೊಂಡು ಬರೋಣ ಬನ್ನಿ. ನೋಡಿ, ರುಬ್ಬಿದ್ದಾಯಿತು. ಅದನ್ನು ಮಾವಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ದಾಯಿತು. ಮತ್ತು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ, ಖಾರದ ಪುಡಿ ಹಾಕ್ಕೊಳ್ಳೋಣ. ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಅದನ್ನೆಲ್ಲ ಇವಾಗ ಮಾವಿನಕಾಯಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಮಾವಿನಕಾಯಿ. ಇದು ಗಾಳಿ ಆಡದೇ ಇರೋ ಒಂದು ಬಾಕ್ಸಿಗೆ ಹಾಕಿ ಮುಚ್ಚಾಕಿಡಿ. 2 ತಿಂಗಳುಗಟ್ಟಲೆ ಇಟ್ಕೋಬೋದು. ಫ್ರಿಜ್ಜಲ್ಲಾರು ಇಟ್ಕೊಳ್ಳಿ, ಹಾಗೇನಾದ್ರು ಇಟ್ಕೊಳ್ಳಿ.